ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಡಿಸೆಂಬರ್ 30ಕ್ಕೆ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ನೀಡುತ್ತಿದ್ದಾರೆ. ಅಯೋಧ್ಯೆ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಳಿಕ ಅಯೋಧ್ಯೆಯಲ್ಲಿ 15 ಕಿಲೋಮೀಟರ್ ರೋಡ್ ಶೋನ ಕೂಡ ನರೇಂದ್ರ ಮೋದಿ ನಡೆಸಲಿದ್ದಾರೆ. ಹೊಸ ರೈಲು ನಿಲ್ದಾಣವನ್ನು ಕೂಡ ಮೋದಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಕಾರಣಕ್ಕಾಗಿ ಮೋದಿ ಸ್ವಾಗತಕ್ಕಾಗಿ ಅಯೋಧ್ಯೆಯಲ್ಲಿ ಭರ್ಜರಿ ತಯಾರಿ ಆಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿಯ ಸ್ವಾಗತಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಯೋಧ್ಯೆಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಅಯೋಧ್ಯೆಯಲ್ಲಿ ಹಿಂದೂಗಳ ಕನಸಾದ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಿ ಈಗ ಅದರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಅಯೋಧ್ಯೆಯಲ್ಲಿ ಈಗ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಅಯೋಧ್ಯೆಯ ಅಭಿವೃದ್ಧಿಗಾಗಿ 32,000 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ. ಅಯೋಧ್ಯೆಯಲ್ಲಿ ಈಗ ರಸ್ತೆ, ಚರಂಡಿ, ಕುಡಿಯುವ ನೀರು, ರಸ್ತೆಗಳ ಅಗಲೀಕರಣ, ರಸ್ತೆಗಳ ಸೌಂದರ್ಯೀಕರಣ, ಏರ್ಪೋರ್ಟ್, ರೈಲ್ವೆ ನಿಲ್ದಾಣ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇವೆ. ಈಗ ನಾನು ಅಯೋಧ್ಯೆಯ ಗೋರಖ್ಪುರ್ ಬೈಪಾಸ್ ನಲ್ಲಿದ್ದೇನೆ. ಈ ಗೋರಖ್ಪುರ್ ಬೈಪಾಸ್ ಅನ್ನು ಕೂಡ ಹೊಸದಾಗಿ ನಿರ್ಮಾಣವನ್ನ ಮಾಡಿ ಈಗ ಸೌಂದರ್ಯೀಕರಣದ ವರ್ಕ್ ಕೂಡ ನಡೀತಾ ಇದೆ. ಮುಖ್ಯವಾಗಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಅಯೋಧ್ಯೆಯಲ್ಲಿ ಬೈಪಾಸ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಪಾಸ್ ಗಳ ಸೌಂದರ್ಯೀಕರಣದ ವರ್ಕ್ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈಗ ಡಿಸೆಂಬರ್ 30ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆಗೆ ಬಂದು ಅಯೋಧ್ಯೆಯ ಹೊಸ ಏರ್ಪೋರ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸ್ತಾ ಇದ್ದಾರೆ. ಏರ್ಪೋರ್ಟ್ ಅನ್ನು ಉದ್ಘಾಟಿಸಿದ ಬಳಿಕ ಸುಮಾರು 15 ಕಿಲೋಮೀಟರ್ ದೂರದವರೆಗೂ ಕೂಡ ರೋಡ್ ಶೋ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾರೆ. 15 ಕಿಲೋಮೀಟರ್ ದೂರದಲ್ಲಿರುವ ಅಯೋಧ್ಯೆಯ ಹೊಸ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ನಿಲ್ದಾಣವನ್ನ ಉದ್ಘಾಟಿಸ್ತಾರೆ. ಅದಾದ ಬಳಿಕ ಮತ್ತೆ ಏರ್ಪೋರ್ಟ್ಗೆ ವಾಪಸ್ ಆಗಿ ಏರ್ಪೋರ್ಟ್ ನಲ್ಲಿನ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡ್ತಾರೆ. ಮುಖ್ಯವಾಗಿ ಈಗ ಏರ್ಪೋರ್ಟ್ ನಿಂದ ರೈಲ್ವೆ ನಿಲ್ದಾಣದವರೆಗೆ 15 ಕಿಲೋಮೀಟರ್ ದೂರ ಇದೆ. ಈ ಮಾರ್ಗದಲ್ಲೇ ರೋಡ್ ಶೋವನ್ನ ಪ್ರಧಾನಿ ಮೋದಿ ಅವರು ನಡೆಸೋದ್ರಿಂದಾಗಿ ಈಗ ರಸ್ತೆ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕ್ತಕ್ಕಂಥದ್ದು ಕೆಲಸ ಈಗಾಗಲೇ ಆರಂಭ ಆಗಿದೆ. ಯಾಕೆಂತಂದ್ರೆ ಜನರು ಯಾರು ಕೂಡ ರಸ್ತೆ ಮಧ್ಯೆಗೆ ಮೋದಿ ಅವ್ರನ್ನ ನೋಡ್ಲಿಕ್ಕೋಸ್ಕರ ಬರದಂತೆ ತಡೆಯುವಂತ ನಿಟ್ಟಿನಲ್ಲಿ ಈಗ ರಸ್ತೆ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಕಟ್ಟಿಗೆಯನ್ನ ಕಟ್ಟಿ ತಡೆಯುವಂತ ಕೆಲಸವನ್ನ ಈಗಾಗಲೇ ಆರಂಭಿಸಲಾಗಿದೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು 30ನೇ ತಾರೀಕು ಅಯೋಧ್ಯೆಗೆ ಭೇಟಿಯನ್ನು ಕೊಟ್ಟು ರಾಮ ಜನ್ಮಭೂಮಿಗೂ ಕೂಡ ಭೇಟಿಯನ್ನು ನೀಡಿ ಅಲ್ಲಿನ ಅಭಿವೃದ್ಧಿ ಕಾರ್ಯ ಮತ್ತು ರಾಮ ಮಂದಿರದ ನಿರ್ಮಾಣದ ಕಾರ್ಯವನ್ನು ಕೂಡ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಜೊತೆಗೆ ಹನುಮಾನ್ ಗಡಿಗೂ ಕೂಡ ಭೇಟಿಯನ್ನ ನೀಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಈಗ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಮುಂಚಿತವಾಗಿಯೇ ಪ್ರಧಾನಿ ಮೋದಿ ಅವರು ಕೂಡ ಈಗ ಡಿಸೆಂಬರ್ 30ನೇ ತಾರೀಕು ಅಯೋಧ್ಯೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಪ್ರಧಾನಿ ಮೋದಿ ಅವರ ಭೇಟಿಗೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಅಯೋಧ್ಯೆಯ ಸೌಂದರ್ಯೀಕರಣಕ್ಕೂ ಕೂಡ ಈಗ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ತಾವು ನೋಡಬಹುದು, ರಸ್ತೆ ಎರಡೂ ಕಡೆನಲ್ಲೂ ಕೂಡ ಸ್ವಾಗತ ಕಂಬಗಳನ್ನು ಕೂಡ ನಿಲ್ಲಿಸಲಾಗಿದೆ. ರಸ್ತೆಯ ಸೌಂದರ್ಯೀಕರಣದ ಕೆಲಸ ಕೂಡ ಈಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಜೊತೆಗೆ ಅಯೋಧ್ಯೆ ಟೌನ್ ನ ಒಳಭಾಗದಲ್ಲೂ ಕೂಡ ವಿಶಾಲವಾದಂತಹ ರಸ್ತೆಗಳನ್ನ ನಿರ್ಮಾಣವನ್ನ ಮಾಡಲಾಗಿದೆ ಮತ್ತು ಅಯೋಧ್ಯೆ ಟೌನ್ ನಲ್ಲೂ ಕೂಡ ಸೌಂದರ್ಯೀಕರಣಕ್ಕೆ ಈಗ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗ್ತಾ ಇದೆ. ಅಯೋಧ್ಯೆ ಟೌನ್ ನಲ್ಲಿ ಈಗ ಮೊದಲು ಕಿರಿದಾದಂತಹ ರಸ್ತೆಗಳಿದ್ವು, ಆದ್ರೆ ಈಗ ಕಳೆದ 2 ವರ್ಷದ ಅವಧಿನಲ್ಲೇ ವಿಶಾಲವಾದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಎಲ್ಲೆಲ್ಲೂ ಕೂಡ ಈಗ ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಜೊತೆಗೆ ಜನವರಿ 23ರ ಬಳಿಕ ನಿತ್ಯ 50,000ದಿಂದ 1 ಲಕ್ಷ ಜನ ಬರೋದ್ರಿಂದಾಗಿ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಈಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಕೂಡ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಿದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.